यं शैवासमुपासते शिव इति ब्रह्मेति वेदान्तिनो बौद्धा बुद्ध इति प्रमाणपटवः कर्तेति नैयायिकाः अर्हन्नित्यत जैन शासनरता कर्मेति मीमांसकाः सोऽयं वो विदधातु वाञ्छितफलस्मरणीयराद ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನು ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳ ಉದ್ಧಾರಕ್ಕಾಗಿ ಅವತರಿಸಿ ನಾಡ ಸಂಚರಿಸಿ ಶಾಸ್ತ್ರೋಪದೇಶಗೈದ ಆರೂಢ ಜ್ಯೋತಿ ಪೂಜ್ಯ ಅಜ್ಜನವರನ್ನು ಪ್ರಾರ್ಥನೆ ಮಾಡಿ ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯ ಗುರುಗಳು ನಿರಂತರವಾಗಿ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಎಡೆಮಾಡಿದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ಶ್ರೀಮದ್ ಶಂಕರ ಭಗವತ್ಪಾದರಿಂದ ವಿರಚಿತವಾದ ಮೋಹ ಮುದ್ಗರ ಎಂಬ ಆತ್ಮ ಪರಮಾತ್ಮಗಳ ಯಥಾರ್ಥವನ್ನು ಉಪದೇಶಿಸುವ ಮಹಾಗ್ರಂಥವನ್ನು ಕುರಿತು ಶ್ರವಣ ಮಾಡುತ್ತಿರುವ ಎಲ್ಲ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಆರಂಭದಲ್ಲಿ ಮೋಹ ಮುದ್ಗರದ ಒಂದು 5 ಶ್ಲೋಕಗಳನ್ನು ನಾವೆಲ್ಲರೂ ಪ್ರಾರ್ಥನಾ ರೂಪದಲ್ಲಿ ಪಠಿಸುವ ಮೂಲಕ ನಂತರದಲ್ಲಿ ಚಿಂತನಕ್ಕೆ ಪ್ರವೇಶ ಮಾಡೋಣ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರೀಕರಣೆ ಮೂಢಜಹೀಹಿ ಧನಾಗಮತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ ನಾರಿಸ್ತನಭರಣಾಭಿದೇಶಂ ದೃಷ್ಟ್ವಾ ಮಾಗಾಮೋಹಾವೇಶಂ ಏತನ್ಮಾಂ ಸವಸಾದಿ ವಿಕಾರೋ ಏತನ್ಮಾಂ ಸವಸಾದಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ ನಲಿನಿ ದಲಗತ ಜಲಮತಿ ತರಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿದ್ದಿವ್ಯಾದ್ಯಭಿಮಾನಗ್ರಸ್ತಂ
ಲೋಕಂ ಶೋಕಹತಂ ಚ ಸಮಸ್ತಂ ಯಾವದ್ವಿತ್ತೋಪಾರ್ಜನಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಗೋವಿಂದನ ನಾಮಸ್ಮರಣೆಯನ್ನ ಮಾಡು. ಮೂಢಮತೆ, ಮೂರ್ಖನಾಗಿರುವಂತಹ ಜೀವನೇ, ಪ್ರತಿಯೊಂದು ನುಡಿಯ ನಂತರದಲ್ಲಿ ಗೋವಿಂದಂ ಭಜ ಮೂಢಮತೆ, ಅದು ಪ್ರತಿ ನುಡಿಗನೂ ನಾವು ಹೇಳ್ತಾನೆ ಹೋಗ್ಬೇಕು. ಹಾಗೇನೆ ಆ ಪದ್ಯದ ರಚನೆ ಆಗತ್ತೆ. ಪ್ರತಿ ಸಲನು ಶಂಕರ ಭಗವತ್ಪಾದರು ಮೂಢ ಮೂಢ ಮೂಢ, ಮೂರ್ಖ 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 ಹೀಗೆ ಅಂದು 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 ನಮ್ಮ ಅಹಂಕಾರಕ್ಕೆ ಪೆಟ್ಟು ಕೊಡ್ತಾರೆ. ಮೂರ್ಖ ಅಂತ ಸಹಜವಾಗಿ ಮನುಷ್ಯ ಅನಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವ ಎಂದೂ ತಾನು ದಡ್ಡ ಅನ್ನೋದನ್ನು ಒಪ್ಪಿಕೊಳ್ಳಂಗಿಲ್ಲ. ಜ್ಞಾನಿ ಆಗಿರುವಂಥವನು ನಾನು ಜ್ಞಾನಿಯಲ್ಲ, ನಾನೇನೂ ತಿಳಿದವನಲ್ಲ ಅಂತಾನ. ಯಾರಿಗೆ ಪರಿಪೂರ್ಣವಾಗಿರುವಂಥ ಜ್ಞಾನ ಇರ್ತದೋ, ಯಾರು ಜ್ಞಾನಿ ಆಗಿರ್ತಾನೋ, ಯಾರು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಆನಂದದಲ್ಲಿ ಓಲಾಡ್ತಿರ್ತಾನವ ಅಂತಾನ, ನಾನು ಜ್ಞಾನಿ ಅಲ್ಲ ಅಂತಾನ. ಆದರೆ ಒಬ್ಬ ಅಜ್ಞಾನಿಯನ್ನು ಮಾತಾಡಿಸಿ ನೋಡ್ರೆ ಮತ್ತು ಜ್ಞಾನಿ ಅಂತಾನ. ಜ್ಞಾನಿ ಎಂದೂ ಜ್ಞಾನಿ ಅಂದುಕೊಳ್ಳೋದಿಲ್ಲ, ಅಜ್ಞಾನಿ ಮಾತ್ರ ತಾನು ಜ್ಞಾನಿ ಅಂತ ಯಾವಾಗಲೂ ವರ್ತಿಸ್ತಿರ್ತಾನೆ. ಕಾರಣ ಏನು ಅಂದರೆ, ಅಜ್ಞಾನವನ್ನು ಮನುಷ್ಯ ಅಷ್ಟು ಸಹಜವಾಗಿ ಸ್ವೀಕಾರ ಮಾಡಂಗಿಲ್ಲ. ಅವ ಅಜ್ಞಾನಿ ಅನ್ನೋದನ್ನು ಒಪ್ಪಿಕೊಳ್ಳೋದಿಲ್ಲ. ಅದನ್ನು ಒಂದು ಸರಿ ಹೇಳಿದ್ರೆ ಮತ್ತೆ ಅವ ಮರ್ತಾನು ಅಂಥೇಳಿ ಭಗವತ್ಪಾದರು ಏನು ಮಾಡ್ತಾರೆ, ಪ್ರತಿ ಚರಣಕ್ಕೊಮ್ಮೆ ಮೂಢಮತೆ ಭಜ ಗೋವಿಂದಂ, ಮೂರ್ಖನಾಗಿರುವಂಥ ಮನುಷ್ಯನೇ ನೀನು ಗೋವಿಂದನ ಧ್ಯಾನವನ್ನು ಮಾಡು. ಗೋವಿಂದನಲ್ಲದೆ ನಿನಗೆ ಮತ್ತಾರು ಗತಿ ಇಲ್ಲ. ನಾವು ತಿಳ್ಕೊಂಡೀವಿ, ನಮಗೆ ಬಹಳ ಜನ ಗತಿ ಅದಾರ್ರಿ ಅಂಥೇಳಿ. ಮನೆಯಾಗಿದ್ದವ್ರೆಲ್ಲರೂ ಮತ್ತು ನಮ್ಮ ಸಲುವಾಗಿ ಅದಾರೆ, ನಮ್ಮನ್ನು ಬಿಟ್ಟರೆ ಯಾರು ಅದಾರ? ನಾವಿರೋದು ಅವ್ರ ಸಲುವಾಗಿ, ಅವ್ರಿರೋದು ನಮ್ಮ ಸಲುವಾಗಿ. ನಾವು ತಿಳ್ಕೊಂಡಿದ್ದ ಹಂಗೆ. ಆದರೆ ಭಗವತ್ಪಾದರಂತಾರ, ಕಾತೆ ಕಾಂತ ಧನಗತ ಚಿಂತಾ ವಾತುಲ ಕಿಂ ತವ ನಾಸ್ತಿ ನಿಯಂತ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣೇ ನೌಕಾ. ನೀನು ತಿಳಿದಂಗಿಲ್ಲ, ನೀನು ಎಲ್ಲರಿಗೂ ನೀನ ಗತಿ ಅಂತ ಭಾವಿಸಿಕೊಂಡಿದ್ದಿ. ಅವರಂತಾರ, ಎಲ್ಲಿಯ ಹೆಂಡತಿಯ ಚಿಂತೆ, ಎಲ್ಲಿಯ ಧನದ ಚಿಂತೆ. ಅವೆರಡರನ್ನು ಕುರಿತು ನೀನು ಬಹಳ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇವೆರಡು ಉದಾಹರಣೆಗಳು. ಲೋಕದ ಎಲ್ಲ ವಸ್ತುಗಳೇನದಾವಲ್ಲ ಅವುಗಳ ಕುರಿತು ಬಹಳ ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಾ ಇದ್ರ ಅವು ಇರ್ತಾವನು ಭ್ರಮಕ ಒಳಗಾಗಕ್ಕೆ ಹೋಗ್ಬೇಡ. ಅವರಂತಾರ, ಕಿಂ ತವ ನಿಯಂತ, ಈ ಜಗತ್ತನ್ನು ನಿಯಂತ್ರಿಸುವವನು ನೀನೇ ಏನು ಅಂತ ಪ್ರಶ್ನೆ ಮಾಡ್ತಾರ. ಜಗತ್ತಿ ನಿಯಂತ, ಇಡೀ ಜಗತ್ತನ್ನು ನಡೆಸುವವನು ನೀನೇ ಏನು? ಸಾಧ್ಯ ಇಲ್ಲ.
ನಾವು ಅನ್ಕೊಂಡಿವಿ ನಾವಿರ್ಲಿಕ್ಕೆ ಏನೂ ನಡೆಯಂಗಿಲ್ಲ ಅಂಥೇಳಿ. ಹಂಗಿಲ್ಲ. ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಕನಾಗಿರುವಂಥ ಪರಮಾತ್ಮ ಎಲ್ಲದರ ಕಾಳಜಿ ವಹಿಸಿರ್ತಾನೆ. ಅವನಿಗಿರ್ತದ. ಸೃಷ್ಟಿಸಿದಂಥ ದೇವರಿಗೆ ಈ ಜೀವಿಗಳ ಹೊಟ್ಟೆ ಹೊರೆಯುವ ಚಿಂತೆ ಅವನಿಗಿರ್ತದ, ಹೊರತು ನಿನಗ್ಯಾಕಂತಾರ. ನೀನು ಮನೆಯಾಗಿದ್ದವ್ರಿಗೆ 4 ಮಂದಿಗೆ ಊಟ ಹಾಕ್ಸಿನ ನಾ ಇದ್ರನ ಎಲ್ಲ ಅಂತ ನೀ ತಿಳ್ಕೊಂಡಿದ್ದಿ. ಕಲ್ಲೊಳಗಿದ್ದ ಕಪ್ಪಿಗೆ ಊಟ ಕೊಟ್ಟವ್ರು ಯಾರು? ಶಿವಾಜಿ ಮಹಾರಾಜ ಎಲ್ಲರಿಗೂ ನನ್ನ ಸಾಮ್ರಾಜ್ಯದೊಳಗ ಬಹಳ ದೊಡ್ಡ ದೈವ ಭಕ್ತ, ರಾಮದಾಸರ ಚರಣಾನುದಾಸ. ಆದರೂ ಒಂದು ಕಾಲಕ್ಕೆ ಅವನಿಗೆ ಭಾವನೆ ಹಿಂಗಾಗಿತ್ತಂತ, ಇಡೀ ಈ ಸಾಮ್ರಾಜ್ಯದೊಳಗಿರುವಂಥ ಪ್ರತಿಯೊಬ್ಬರಿಗೂ ಊಟ ಕೊಡವು ನಾನು, ಪ್ರತಿ ಜೀವಿಗಳಿಗೂ ಅನ್ನ ಆಹಾರಾದಿಗಳನ್ನು ನೀಡವನು ನಾನಿರ್ಲಿಕ್ರ ಈ ಸಾಮ್ರಾಜ್ಯ ಇಷ್ಟು ಸುಸ್ಥಿರವಾಗಿ ನಡೀತಿದ್ದಿಲ್ಲ ಅಂತ ಒಮ್ಮೆ ಭಾವನೆ ಬಂತಂತ. ಭಾವನೆ ಬಂದಾಗ ಯಾತ್ರೆಗೆ ಹೋಗಿರುವಂಥ ರಾಮದಾಸರು ಮಹಾರಾಜನ ಆಸ್ಥಾನದ ಕಡೆಗೆ ಬಂದು ಆತನ ಆಸ್ಥಾನದ ಎದುರಿಗಿರುವಂಥ ಒಂದು ದೊಡ್ಡ ಬಂಡೆಗಲ್ಲನ್ನು ಒಡೆಸ್ತಾರೆ. ಆ ಕಲ್ಲನ್ನು ಒಡೆಯೋದಕ್ಕೆ ಹೇಳಿದಾಗ ಆ ಕಲ್ಲು 2 ಭಾಗ ಆಗ್ತದೆ. ಆ ಕಲ್ಲ ಮಧ್ಯದಲ್ಲಿ ಒಂದಿಷ್ಟು ತೆಗ್ಗಿತ್ತು, ಆ ತೆಗ್ಗಿನೊಳಗೆ ಒಂದು ಕಪ್ಪೆ, ಅದರೊಳಗೆ ನೀರು. ಅವಾಗ ಮಹಾರಾಜನನ್ನು ಕೇಳ್ತಾರೆ, ಎಲ್ಲರಿಗೂ ನೀನೇ ಆಹಾರ ನೀಡ್ತಿದ್ದಿ, ನೀನೇ ನೀರು ನೀಡ್ತಿದ್ದಿ ಅಂತ ಹೇಳ್ತೀಯಲ್ಲ, ಈ ಕಲ್ಲ ಬಂಡೆ ಮಧ್ಯದೊಳಗಿದ್ದಂಥ ಈ ಕಪ್ಪಿಗಿಲಿ ನೀರಿಟ್ಟವ್ರು ಯಾರು ಅಂತ ಕೇಳ್ತಾರೆ. ಅದೆಲ್ಲವೂ ಜಗತ್ತಿನಿಯಂತ, ಈ ಜಗತ್ತನ್ನ ನಿಯಂತ್ರವಾಗಿ ನಿಯಾಮಕನಾಗಿ ನಿಯಂತ್ರಿಸುವಂಥ ಪರಮಾತ್ಮ ಅದಾನ, ಅವ ಅದನ್ನೆಲ್ಲ ನಿಭಾಯಿಸ್ತಾನ. ನೀನು ಸುಮ್ಮನೆ ಅದ್ರ ಗೊಡವಿಗೆ ಹೋಗಬೇಡ. ನಾನಿದ್ರ ನಡೀತೈತಿ ಅನ್ನುವಂಥ ಭ್ರಮಕ, ಆ ಚಿಂತೆಗೆ ನೀನು ಹೋಗಬೇಡ. ಯಾರ ಚಿಂತೆಯನ್ನೂ ನೀನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ನೀನು ಇರದೇ ಇದ್ರೂ ಎಲ್ಲ ನಡೀತದೆ. ನಡೆಯುವುದಿಲ್ಲ ಅಂತ ಯಾಕೆ ಭಾವಿಸ್ತಿದೆ? ನಾನಿದ್ರ ನಡೀತದ, ನಾನಿರ್ಲಿಕ್ಕಂದ್ರೆ ಅವ್ರು ಯಾರು ಇರೋದಿಲ್ಲ ಅಂತೇನು ತಿಳ್ಕೊಂಡಿಲ್ಲ. ಅವರು ಹೇಳ್ತಾರವ್ರು, ಧನಾನಿ ಭೂಮೌ ಪಶವಃ ಗೋಷ್ಠೆ ಭಾರ್ಯಾ ಗೃಹದ್ವಾರೆ ಜನಾಃ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಗಚ್ಚತಿ ಜೀವ ಏಕಃ. ವಿಚಾರ ಮಾಡು. ನನ್ನ ಬಿಟ್ಟು ನನ್ನ ಹೆಂಡತಿ ಇರೋದಕ್ಕೆ ಸಾಧ್ಯನೇ ಇಲ್ರಿ ಅಂತಿರ್ತಾರೆ. 7 ಜನ್ಮಕ್ಕೂ ಆಕಿನೇ ನನ್ನ ಪ್ರಾಣ, ಆಕಿನೇ ನನ್ನ ದೈವ, ಹೆಂಡತಿದ್ರೆ ಆರಾಮಿರ್ತೀನಿ ರೀ ಅಂತಿರ್ತಾರೆ. ನೀ ಹೋದೆ ಅಂದ್ರೆ ಹೆಂಡತಿನೂ ಹಾಗೆ ಅಂತಿರ್ತಾಳೆ. ನಮ್ಮ ಪತಿದೇವರಿದ್ರೇ ಎಲ್ಲ ರೀ, ಅವರಿದ್ರೇ ಎಲ್ಲ. ಹಂಗೆ ಅನ್ನೋರು ನೀ ಒಂದೇಳೆ ಹೋದಿ ಅಂತ ತಿಳ್ಕೊ. ಹೋದಿ ಅಂದ್ರೆ ಈ ದೇಹವನ್ನು ಬಿಟ್ಟಿ ಅಂತ ತಿಳ್ಕೊ. ಎಲ್ಲಿವರೆಗೂ ಬರ್ತಾರ? ಬೇಡ. ನೀನು ಪ್ರಾಣಕ್ಕಿಂತಲೂ ಹೆಚ್ಚು ಜೋಪಾನ ಮಾಡಿದಂಥ ಧನ, ರೊಕ್ಕ ಸಂಪಾದನೆ ಮಾಡಿ ಏನಿಟ್ಟಿಯಲ್ಲ. ಮನುಷ್ಯ ಆಯುಷ್ಯ ಇರುವವರೆಗೂ ಧನಗತ ಚಿಂತಾ, ಹಣ ಸಂಪಾದನೆಗಾಗಿನೇ ತನ್ನ ಆಯುಷ್ಯವನ್ನು ಕಳಿತಾನೆ. ಎಷ್ಟು ಆಯುಷ್ಯವನ್ನು ಕಳಿತಾನಂದ್ರೆ ತೋಳೊಳಗೆ ಶಕ್ತಿ ಇರುವಾಗ ಬರೀ ಗಳಿಸ್ಬೇಕು ಅನ್ನೋದ್ರ ಕಡೆಗಿನ ಲಕ್ಷ್ಯ ಇಟ್ಟು ಆರೋಗ್ಯವನ್ನು ಕಳ್ಕೊಂಡು ಹಣ ಸಂಪಾದನೆ ಮಾಡ್ತಾನೆ. ಮುಂದೆ ರೊಕ್ಕ ಬಂದು ಮನೆ ಹಾಕೊಂಡಿರ್ತದೆ, ಇದ್ದ ಆರೋಗ್ಯ ಕೆಟ್ಟು ಹೋಗಿರ್ತದೆ. ಅಷ್ಟು ವರ್ಷ ದುಡ್ದಿದ್ದ ರೊಕ್ಕ ಎಲ್ಲ ತೊಗೊಂಡೋಗಿ ಆರೋಗ್ಯದ ಸಲುವಾಗಿ ಇಟ್ಟು ಬರ್ತಾನೆ. ಯಾವುದು ಬದುಕಿಗೆ ಬರ್ತೈತಿ ಅಂತ ಗಳಿಸ್ಕೋತ ಬಂದಿದ್ದೋ ಅಂತ ಧನವನ್ನೇನು ನೀನು ತುಂಬಿಟ್ಟಿಯಲ್ಲ, ಅದು ಇಲ್ಲ. ನೀನು ಬೆವರು ಸುರಿಸಿ ದುಡಿದಿದ್ದು, ನೀನು ಇದನ್ನು ತಂದಿಟ್ಟುಕೊಂಡಿದ್ದು, ನೀನು ಮಾಡಿದ ಪರಿಶ್ರಮ ನೋಡಿದರೆ ನಿನ್ನ ಬಿಟ್ಟು ನಾನು ಒಂದು ಕ್ಷಣನೂ ಇರಬಾರ್ದು ಅಂತ ನೀನು ಗಳಿಸಿಟ್ಟ ಹಣ ನಿನ್ನ ಬೆನ್ನ ಹತ್ತಿ ಬರ್ತದೇನೋ ಅಂತ ಕೇಳ್ತಾರ. ಧನಾನಿ ಭೂಮೌ, ನೀನೇನು ಗಳಿಸಿಟ್ಟಿಯಲ್ಲ ಆಗಿನ ಕಾಲದೊಳಗೆ ಯಾರು ಏನು ದುಡ್ದಿರ್ತಿದ್ರು ಅದನ್ನೆಲ್ಲ ಎಲ್ಲಿ ಇಡ್ತಿದ್ರು ಅಂದ್ರೆ ಭೂಮಿಯಾಗ ಹೋಗುದಿಡ್ತಿದ್ರು. ದೊಡ್ಡ ಬ್ಯಾಂಕ್ ಅಂದ್ರೆ ಅವಾಗ ಭೂಮಿನ, ಮನ್ಯಾಗನ ಯಾರಿಗೂ ಗೊತ್ತಿರ್ಲಾರ್ದಂಗೆ ಯಾವ್ದಾರ ಒಂದು ಜಾಗದೊಳಗೆ ಹೋಗುದಿಟ್ಟಿರ್ತಿದ್ರು. ಹೀಗಾಗಿ ಹಳಿ ಮನೆ ಈಗ ಯಾರು ಕೆಡಬೇಕತ್ರ ಅಂದ್ರೆ ಎಲ್ಲರೂ ಏನಾರು ಸಿಗ್ತೈತನಂತ ಯಾರೆಲ್ಲಾರು ಹುಡುಕಾಡ್ತಿರ್ತಾರೆ. ಅಂದ್ರೆ ಆಗಿನ ಮಂದಿ ಬ್ಯಾಂಕ್ ಏನು ಭೂಮಿನ.
ದೇವ್ರ ಕೊಲ್ಯಾಗೋ ಪಡಸಾಲ್ಯಾಗೋ ಅಡ್ಡಾಡೋ ಜಾಗದೊಳಗೋ ಎಲ್ಲರ ಒಂದು ಕಡೆಗೆ ಹೆಚ್ಚಿನ ಧನ ಏನಿರ್ತಿತ್ತು ಅದನ್ನ ಹುಗುದಿಡ್ತಿದ್ರು. ಈಗ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬಹುದು. ಯಾಕಂದ್ರೆ ಭೂಮಿಯೊಳಗೆ ಹುಗುದಿಡೋರ ಸಂಖ್ಯೆ ಈಗೇನಿಲ್ಲ. ಬಹುತರವಾಗಿ ಯಾರೂ ಭೂಮಿಯಾಗ ಹುಗುದಿಡಂಗಿಲ್ಲ. ಈಗ ಎಲ್ಲರೂ ಎಲ್ಲಿಡ್ತಾರ? ಬ್ಯಾಂಕಿನಾಗ ಇಡ್ತಾರ. ನಾವಿಟ್ಟಿದ ಡಿಪಾಸಿಟ್ ಇರ್ಬೋದು, ನಾವಿಟ್ಟಂಥ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಎಷ್ಟು ಅದು ಮೇರು ಪರ್ವತದಷ್ಟು ನೀನಲ್ಲಿ ಹೊಂದಿಸಿ ಇಟ್ಟಿ ಅಂದ್ರೂ ಸಹಿತ ನನ್ನ ದುಡಿದು ಇಲ್ಲಿ ಹೊಂದಿಸಿಟ್ಟಂತ ಮಾಲಕ ಪ್ರಾಣ ಕಳ್ಕೊಂಡು ಬಿಟ್ಟು ಹೊಂಟಾನಂತ ಬ್ಯಾಂಕಿನೊಳಗಿಟ್ಟಂತ ರೊಕ್ಕ ನಿನ್ನ ಬೆನ್ನ ಹತ್ತಿ ಬರಂಗಿಲ್ಲ. ಅದು ಎಲ್ಲಿ ಉಳಿತದ? ಬ್ಯಾಂಕಿನಾಗ ಇರ್ತದೆ. ಪಶವಹ ಗೋಷ್ಠೆ. ನಾವು ದುಡಿದು ಸಾಕಿದಂಥ ದನ ಕರುಗಳೆಲ್ಲ ಎಲ್ಲಿ ಉಳಿತಾವ? ಅವು ಎಲ್ಲಿ ಕಟ್ಟಿರ್ತೀವಿ ಆ ಕೊಠಡಿ ಒಳಗನ ಉಳಿತಾವ. ಭಾರ್ಯಾ ಗೃಹದ್ವಾರೆ. ಹೆಂಡತಿ ಉತ್ತರ ಭಾರತದ ಕಡೆಗೆ ಅವರು, ಇಲ್ಲಿ ನಮ್ಮ ಕಡೆಗೆ ಇನ್ನೂ ಚಲೋ. ಹೆಂಡತಿ ಸ್ಮಶಾನ ತನಾರ ಬರ್ತಾಳ, ಕಡೆಗೆ ದರ್ಶನ ಹೆಂಡತಿದನ ಮಾಡಿಸ್ತಾರ. ನೋಡು ಇನ್ನೊಮ್ಮೆ ಮುಖ ನೋಡ್ಲಿ, ಸರಿ ಸರಿ ಅಂತ ಎಲ್ಲರೂ ಅಲ್ಲಿ ಕೆಳಗಿಳಿದವರು ಹೆಂಡತಿ ಕಡೆಯಿಂದ ಕೊನೆ ಮುಖ ತೋರಿಸ್ತಾರೆ. ಉತ್ತರ ಭಾರತದೊಳಗೆ ಹಂಗಿಲ್ಲ. ಭಾರ್ಯಾ ಗೃಹದ್ವಾರೆ. ಮನೆಯಿಂದ ಎತ್ಕೊಂಡು ಹೋಗುತ್ತಾನ ಅಷ್ಟ. ಮನಿ ಬಾಗಲದಿಂದ ಹೆಣ ಹೊರಗೆ ಹೋತು ಅಂದ್ರೆ ಆಕೆ ಮನಿ ಬಾಗಲ ಸಹಿತ ದಾಟಿ ಬರಂಗಿಲ್ಲ. ನೀನು ನಂಬಿ ನೆಚ್ಚಿಕೊಂಡು ಬಂದಂಥ ಜನಾಹ ಸ್ಮಶಾನೆ. ಜನರು ಎಲ್ಲಿವರೆಗೂ ಬರ್ತಾರೆ? ಸ್ಮಶಾನ ತನ ಬರ್ತಾರೆ. ಇದೆಲ್ಲ ಹೊರಗಿನವರಾದ್ರೆ ಇವರು. ನೀನು ಗಳಿಸಿದ ಹಣ ಹೊರಗಿಂದು, ಹೆಂಡತಿ ಹೊರಗಿನ ಹಾಕಿ, ಬಂಧು ಬಾಂಧವರೆಲ್ಲ ಹೊರಗಿನವರು, ಮಿತ್ರರೆಲ್ಲ ಹೊರಗಿನವರು, ಜನರೆಲ್ಲ ಹೊರಗಿನವರು, ಇವರೆಲ್ಲ ಹೊರಗಿಂದ ಆಯ್ತದ. ನೀನು ಇನ್ನೂ ಹೆಚ್ಚು ಎಲ್ಲ ವಿಧದಿಂದ ಪಾಲನ ಪೋಷಣ ಮಾಡಿಕೊಂಡು ಬಂದಂಥ ನಿನ್ನ ಶರೀರ, ದೇಹ ಚಿತಾಯಾಮ್. ಶರೀರ ಎಲ್ಲಿ ಹೊಕ್ಕದು? ಬೆಂಕಿಗೆ ಹೊಕ್ಕೈತು ಒಂದು, ಇಲ್ಲ ಮಣ್ಣಾಗಿ ಹೋಗಿತಾರ ಒಂದು. ಯಾವ ಶರೀರದ ಪೋಷಣೆಗಾಗಿ ನೀನು ಇಷ್ಟು ವರ್ಷ ದುಡಿದಿದ್ದಲ್ಲಪ್ಪ, ಆ ಶರೀರ ನಿನ್ನ ಬೆನ್ನ ಹತ್ತಿ ಬರ್ತದೇನು? ಸಶರೀರಿಯಾಗಿ ನೀನು ಸ್ವರ್ಗಸ್ಥನಾಗ್ಲಿಕ್ಕೆ ಸಾಧ್ಯ ಅದ ಏನು? ನೀನು ತೊಟ್ಟಂತ ಈ ಶರೀರ ಎಲ್ಲಿ ಉಳಿತದ? ಬೆಂಕಿಯೊಳಗೆ ಹೊಕ್ಕೈತು ಒಂದು, ಇಲ್ಲ ಮಣ್ಣೊಳಗೆ ಹುಗಿತಾರ ಒಂದು, ಇಲ್ಲ ಜಲಸಮಾಧಿ ಅಂತ ಮಾಡ್ತಾರೆ. ನೀರಾಗ ಹರಿಬಿಟ್ಬಿಡ್ತಾರೆ. ನೀರಾಗ ಹರಿದು ಬಿಟ್ಬಿಡೋದು. ಮೀನುಗಳು ಅಂಥ ಇಂಥ ಪ್ರಾಣಿಗಳೆಲ್ಲ ಹರಿತಿಂತಾವಂತ ನೀರಾಗನ ಬಿಟ್ಬಿಡ್ತಾರೆ. ಒಟ್ಟು ನೀನು ತೊಟ್ಟಂಥ ಈ ಶರೀರ ಸಹಿತ ನಿನ್ನ ಜೊತೆಗೆ ಬರಂಗಿಲ್ಲ. ಮತ್ತು ಬರೋದೇನು ಅಂತ ಕೇಳಿದ್ರೆ, ಕರ್ಮಾನುಗಚ್ಚತಿ ಜೀವ ಏಕಃ. ಒಳಗಿರುವಂಥ ಜೀವ ಎಲ್ಲ ನೀನು ಮಾಡಿದ ಕಾರ್ಯಗಳಿಗೆ ಸಾಕ್ಷಿಯಾಗಿ ಏನು ಒಳಗದಾನಲ್ಲವ, ಅವ ನೀನೇನು ಮಾಡಿ ಪಾಪ ಮಾಡಿದ್ರೆ ಪಾಪವನ್ನ, ಪುಣ್ಯ ಮಾಡಿದ್ರೆ ಪುಣ್ಯನ, ಆ ಪಾಪ ಪುಣ್ಯಗಳನ್ನು ಕಟ್ಕೊಂಡು ಮುಂದಿನ ಜನ್ಮಕ್ಕೆ ಹೋಗವ ಒಬ್ಬ. ಆ ಕಾರಣದಿಂದ ಅವರಂತಾರ, ಯಾವುದು ನಂದು ನಾನಿದ್ರೇನೆ ಎಲ್ಲ ನಡೀತದಂತ ತಿಳ್ಕೊಂಡಿಯಲ್ಲ, ನೀ ಇರದೇ ಇದ್ರೂ ಪ್ರಪಂಚ ತನ್ನ ಪೂರ್ತಿಯಾಗಿ ತಾನೆಲ್ಲ ನಡೆದೇ ಇರ್ತದೆ. ತಾನು ಸಾಗುವಂಥದ್ದು ಸಾಗ್ತಾನೆ ಇರ್ತದೆ. ಅದಕ್ಕೆ ನೀನು ಅದರ ಚಿಂತೆಗೆ ನೀನು ಒಳಗಾಗಬೇಡ. ಅದನ್ನೆಲ್ಲವನ್ನು ನಡೆಸುವಂಥ ಪರಮಾತ್ಮನೊಬ್ಬನಿದ್ದಾನೆ. ಈ ಜಗತ್ತಿನ ನಿಯಂತೃ ಆಗಿರುವಂಥ, ನಿಯಾಮಕನಾಗಿರುವಂಥ ಪರಮಾತ್ಮ ಎಲ್ಲ ಕಾಲಕ್ಕೂ ಅನ್ನ ಕೊಟ್ಟು, ನೀರು ಕೊಟ್ಟು, ಗಾಳಿ ಕೊಟ್ಟು, ಇರೋದಕ್ಕೆ ಭೂಮಿ ಕೊಟ್ಟು, ಎಲ್ಲ ವಿಧದಿಂದಲೂ ಎಲ್ಲ ಜೀವರಾಶಿಗಳನ್ನು ರಕ್ಷಣೆ ಮಾಡುವಂಥ, ಎಲ್ಲರಿಗೂ ಗತಿ ಯಾರು ಅಂದರೆ ಪರಮಾತ್ಮ. ದಿಕ್ಕಿಲ್ಲದವರಿಗೂ ದಿಕ್ಕು ಯಾರು ಅಂದರೆ ಪರಮಾತ್ಮ. ಯಾರಿಗೆ ದಿಕ್ಕಿಲ್ಲ ಅಂತೀವಲ್ಲ, ನಾವೆಷ್ಟು ಇರುವಿಗೆ ಆಹಾರ ಹಾಕಿವಿ, ಎಷ್ಟು ಪಕ್ಷಿಗಳಿಗೆ ನಾವು ತೊಗೊಂಡೋಗಿ ಹಣ್ಣು ಇಡೋದಕ್ಕೆ ಸಾಧ್ಯ ಅದ, ಎಷ್ಟು ಪ್ರಾಣಿಗಳಿಗೆ ನಾವು ನೀರು ಕುಡಿಸೋದಕ್ಕೆ ಸಾಧ್ಯ ಅದ. ಅವುಗಳಿಗೆಲ್ಲ ಈ ನಿಯತಿಯಾಗಿರುವಂತಹ ಪರಮಾತ್ಮ ಎಲ್ಲ ಕಡೆಗೂ ಕಾಲಕಾಲಗಳಲ್ಲಿ ಅವಕ್ಕೆ ನೀರಿಡ್ತಾನ, ಅವಕ್ಕೆ ಆಹಾರ ಸಿಗೋಂಗ ಮಾಡ್ತಾನ. ಭೂಮಿಯೊಳಗೆ ಹುಟ್ಟುವಂಥ ಕ್ಷುದ್ರ ಸಣ್ಣ ಸಣ್ಣ ಜೀವಿಗಳಿಗೆ ಸಹಿತ ಅವ ಎಷ್ಟು ಅದರ ಆವಿಷ್ಯದ ಅಷ್ಟು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಅವ ಹೊತ್ತಾನ. ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಕಾಗಿಲ್ಲ. ಈ ಎಲ್ಲ ಚಿಂತೆಗಳಿಂದ ನೀನು ಮುಕ್ತನಾಗಬೇಕಾಗಿತ್ತು ಅಂದರೆ ಅವರು ಒಂದು ದಾರಿ ಹೇಳ್ತಾರೋ. ಇದುವರೆಗೂ ರೋಗ ಕಂಡು ಹಿಡ್ದಾರ. ರೋಗ ಏನು ರೋಗ? ಇವನಿಗೆ ಹತ್ತಿದಂಥ ಧನದ ರೋಗ, ಇವನಿಗೆ ಹತ್ತಿದಂಥ ಮನೆಯ ಮೋಹದ ರೋಗ. ಈ ರೋಗ ಕಂಡು ಹಿಡಿಯೋದು ಬಹಳ ಮಹತ್ವದ್ದು. ಬಹಳಷ್ಟು ಡಾಕ್ಟರ್ಗಳಿಗೆ ರೋಗ ಕಂಡು ಹಿಡಿಯಕ್ಕೆ ಬರಂಗಿಲ್ಲ. ಔಷಧಿ ಎಲ್ಲರಿಗೂ ಗೊತ್ತಿರ್ತದೆ,
ಔಷಧಿ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಏನು ಆಗೈತಿ ಅನ್ನೋದು ಗೊತ್ತಾಗ್ಬೇಕು ಮೊದಲು. ಇವ ಯಾವ ರೋಗದಿಂದ ಬಳಲಾಕತ್ತಾನ, ಈ ರೋಗ ಇದು ಲಕ್ಷಣಗಳನ್ನು ನೋಡಿ ಇದು ಇದ ರೋಗ ಅಂತ ಅವ ಕರೆಕ್ಟ್ ಗುರ್ತಿಸಿದ ಅಂದ್ರೆ ಔಷಧಿ ಕೊಡಕ್ಕೆ ಬರ್ತದೆ. ರೋಗನ ಗೊತ್ತಾಗಲಿಲ್ಲ ಅಂದ್ರೆ ಔಷಧಿ ಕೊಡೋದಕ್ಕೆ ಬರುವುದಿಲ್ಲ. ಹಾಗೆ ಅಧ್ಯಾತ್ಮವಾದಿಯಾಗಿ ಬಂದಿರುವಂಥ ಸಾಧಕನಿಗೆ ಯಾವ ರೋಗದ ಅದನ್ನು ಗುರುತಿಸ್ಬೇಕು ಮೊದಲು. ಸದ್ಗುರು ಆಗಿರುವಂಥವನು ಅವನು ಯಾವ ರೋಗದಿಂದ ಬಳಲ್ತಾ ಇದ್ದಾನೆ, ಅವನು ಮೋಹದಲ್ಲಿದ್ದಾನೋ, ಅವನು ಮಾಯೆಯಲ್ಲಿದ್ದಾನೋ, ಅವನು ಕಾಮಕ್ರೋಧಾದಿಗಳಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೋ, ಅವನಿಗೇನು ಐತಿ ಅನ್ನೋದನ್ನು ಗುರುತು ಮಾಡಿಕೊಂಡ್ರೆ ಅದಕ್ಕೆ ತಕ್ಕಂಗೆ ಔಷಧಿ ಕೊಡಕ್ಕೆ ಬರುತ್ತೆ. ಅವ ಮುಮುಕ್ಷುವದಾನೋ, ಬರೇ ಉತ್ಸುಕತೆಯಿಂದ ಒಂದಿಷ್ಟು ಚಿಕಿತ್ಸಕ ಬುದ್ಧಿಯಿಂದ ನೋಡುವಂಥ ಸಾಧಕನಿದ. ಬಹಳಷ್ಟು ಜನರಿಗೆ ಕುತೂಹಲ ಇರ್ತದೆ, ಕುತೂಹಲಕ್ಕಾಗಿ ಅವರು ಅಧ್ಯಾತ್ಮವಾದಿಗಳಾಗಿರ್ತಾರೆ. ಮುಮುಕ್ಷುತ್ವ ಇರಂಗಿಲ್ಲ ಅಲ್ಲಿ. ಉತ್ಕಟವಾಗಿರುವಂಥ ಭಗವಂತನನ್ನು ತಿಳಿಯಬೇಕು ಅನ್ನುವಂಥ ಇಚ್ಛೆ ಅವರಲ್ಲಿ ತುಂಬಿಕೊಂಡಿರಂಗಿಲ್ಲ. ಸುಮ್ಮನೆ ಒಂದು ಕುತೂಹಲಕ್ಕಾಗಿ ಅವರಾಗಿರ್ತಾರೆ, ಕುತೂಹಲಕ್ಕಾಗಿ ಬಂದಿರ್ತಾರೆ. ಏನಾರ ಐತಿ ಇದ್ರೊಳಗೆ ನೋಡಬೇಕು ಅಂಥೇಳಿ. ಯಾವಾಗ ಕುತೂಹಲ ಪ್ರಿಯರಾಗಿರ್ತಾರ ಅಂಥವರಿಗೆ ಭಗವಂತನ ದರ್ಶನ ಆಗಂಗಿಲ್ಲ. ಯಾಕಂದರೆ ಅವ್ರಿಗೇನು ಅದರೊಳಗೆ ಕುತೂಹಲ ಇತ್ತು ಅದು ತೀರ್ತು ಅಂದ್ರೆ ಹೋಗಿಬಿಡ್ತಾರ. ಅವ್ರು ಉತ್ಕಟವಾಗಿರುವಂಥ ಇಚ್ಛೆ ಇರಬೇಕು, ನಾನು ಮುಕ್ತನಾಗಲೇಬೇಕು ಅನ್ನುವಂಥ ಇಚ್ಛೆ ಇರಬೇಕು. ಅಂಥ ಸಾಧಕ ಬಂದಿದ್ದ ಅಂದ್ರೆ ಅವನಿಗೇನು ಉಪದೇಶ ಮಾಡಬೇಕು ಅದನ್ನು ಮಾಡಬೇಕು. ಅವನು ಕುತೂಹಲದಿಂದನೂ ಇಲ್ಲ, ಉತ್ಕಟವಾದಂಥ ಇಚ್ಛಾವುಳ್ಳವನು ಇಲ್ಲ, ಮುಮುಕ್ಷುತ್ವನ ಅವನೊಳಗಿಲ್ಲ ಅಂದಾಗ ಸುಮ್ಮನೆ ಬರ್ತಿದ್ದ ಹೊಕ್ಕಿದ್ದ ಅಂದರೆ ಆತನಿಗೆ ಭಗವಂತನ ಭಜನೆಯನ್ನು ಹಚ್ಚಬೇಕು. ಆತ ಮುಮುಕ್ಷುತ ಕಡೆಗೆ ಪ್ರಯಾಣ ಮಾಡುವ ಹಾಗೆ ಮಾಡುವಂಥದ್ದು ಸದ್ಗುರುವಿನ ಲಕ್ಷಣ. ಬಂದಂಥ ಅಧಿಕಾರಿಯ ಅಧಿಕಾರವನ್ನು ನೋಡಿಕೊಂಡು ಆತನಿಗೆ ಔಷಧಿ ಮಾಡಬೇಕು. ಹಾಗೆ ಶಂಕರ ಭಗವತ್ಪಾದರು ಇಲ್ಲಿರುವಂಥ ಮೋಹ ಅನ್ನುವಂಥ ರೋಗಕ್ಕೆ ಔಷಧಿಯನ್ನು ಕಂಡು ಹಿಡಿದಾರ. ಆ ಮೋಹ ಹೋಗಬೇಕಾಗಿತ್ತು ಅಂದರೆ ಅದಕ್ಕೆ ಭಜನೆ ಒಂದೇ ಹಾದಿ. ಎಲ್ಲವೂ ಪರಮಾತ್ಮ ನಿನ್ನದು, ನನ್ನದೇನೂ ಇಲ್ಲ, ನನ್ನವರು ಅನ್ನವರು ಯಾರೂ ಇಲ್ಲ, ಆರಿಗೆ ಯಾರಿಲ್ಲ, ಕೆಟ್ಟವಂಗೆ ಕಳೆಯಿಲ್ಲ, ಜಗದ ನಂಟ ನೀನೇ ಕೂಡಲ ಸಂಗಮದೇ. ಎಲ್ಲರೂ ಒಂದಲ್ಲ ಒಂದು ದಿವಸ ಇದನ್ನು ಬಿಟ್ಟು ಹೋಗೋರನೇ. ಶರೀರನ ಬಿಡ್ತಾರಂದ ಬಳಿಕ ನಿಮ್ಮನ್ನು ಬಿಡೋದು ಏನು ದೊಡ್ಡ ಆಗದ್ದು. ಆ ಕಾರಣದಿಂದ ಇದೆಲ್ಲದಕ್ಕೂ ಗತಿಯಾಗಿರುವಂಥವನು ನೀನು. ನಿನ್ನನ್ನು ಬಿಟ್ಟರೆ ನನಗೆ ಮತ್ತಾರು ಇಲ್ಲ ಅನ್ನುವಂಥ ಭಜನ ಅನ್ನುವಂಥ ಔಷಧವನ್ನು ಭಗವತ್ಪಾದರು ಹೇಳಿದ್ದಾರೆ. ಅವನ ಕಡೆಗೆ ಅವನ ಧ್ಯಾನದಲ್ಲಿ ತಲ್ಲೀನರಾಗೋದು, ಅದನ್ನು ಮೂಢ ಮೂಢ ಅನ್ನೋ ಶಬ್ದದಿಂದ ಎಚ್ಚರ ಮಾಡ್ತಾರೆ. ಅಂಥ ಮೋಹ ಪಾಶಕ್ಕೆ ಒಳಗಾದಂಥ ತುಳಸಿದಾಸ ವೇದಾಂತದಲ್ಲಿ ಹಾದಿಯೊಳಗೆ ಬಿದ್ದಿರುವಂಥ ಹಗ್ಗ ಹಾವಾಗಿ ಕಾಣಿಸ್ತದೆ. ಉದಾಹರಣೆ ಏನು ಹೇಳ್ತಾರೆ? ಹಗ್ಗ ಹಾವಾಗಿರ್ತದೆ, ಭೂಚಿದ್ರ ಹಾವಿನಂಗೆ ಕಾಣಿಸ್ತಿರ್ತದೆ, ಪೂಮಾಲೆ ಹಾವಿನ ಹಾಗೆ ಕಾಣಿಸ್ತಿರ್ತದೆ. ಹಾದಿ ಒಳಗೆ ಒಟ್ಟು ಏನು ಬಿದ್ದಿತ್ತು ಅಂದ್ರೆ ನಸುಗತ್ತಲೊಳಗದು ಹೆಂಗೆ ಕಾಣಿಸ್ತದೆ? ಹಾವಾಗಿ ಕಾಣಿಸ್ತಿರ್ತದೆ. ಆದರೆ ತುಳಸಿದಾಸನ ಬದುಕ ಭಾಳ ವಿಚಿತ್ರ. ಅವ ಹೆಂಡತಿಯ ಮೋಹದೊಳಗೆ ತಾನಿದ್ದಾಗ ಎಲ್ಲಿ ತವ್ರ ಮನೆಗೆ ಹೋಗಿದ್ಲು ಒಂದು ದಿವಸ ಅಷ್ಟೇ. ಅವನ ಜೊತೆಗೇನೆ ಇರ್ತಿದ್ಲು. ಜೊತೆಗೇನೆ ಇರುವಂಥ ಹೆಂಡತಿ ಒಂದು ದಿವಸ ತವ್ರ ಮನೆಗೆ ಹೋಗಿದ್ಲು. ಮುಂಜಾನಿಂದ ಸಂಜೆವರೆಗೂ ಒಂದು ದಿವಸ ಕಳೆಯುವುದು ಅವನಿಗೆ ಕಷ್ಟ ಆಗಿಬಿಡ್ತು. ಬೆಳಿಗ್ಗೆ ಹೆಂಡತಿ ತವ್ರೂರಿಗೆ ಹೋಗಿ ಹೇಳ ಸಂಜೆ ಮುಂದೆ ಹೊಂಟ ಊರಿಗೆ. ಹೆಂಡತಿ ಏನು ಹೋಗಿದ್ಲಲ್ಲ, ಹೆಂಡತಿ ಊರಿಗೆ ಹೊಂಟ. ಈಗಿನಂಗೆ ಅವಾಗ ವ್ಯವಸ್ಥೆ ಇರಲಿಲ್ಲ, ನದಿ ದಾಟಿ ಹೋಗುವಂಥ ಪ್ರಸಂಗ. ಕತ್ತಲಾಗಿತ್ತು, ನಸುಗತ್ತಲಾಗಿತ್ತು. ಹೆಂಗಾರ ಮಾಡಿ ಅವನ ಚಿತ್ತ ಎಲ್ಲ ಎಲ್ಲದ ಒಟ್ಟು ಹೋಗ್ಬೇಕು, ಹೆಂಡತಿ ಊರಿಗೆ ಹೋಗ್ಬೇಕು. ನದಿ ದಾಟಬೇಕಾಗಿತ್ತು. ನದಿ ದಾಟೋದಕ್ಕೆ ನೋಡ್ತಾನ ಸುತ್ತಮುತ್ತಲು ಯಾವ ಹರಿಗೋಲುಗಳು ಇರಲಿಲ್ಲ. ನೋಡಿದ ನಸುಗತ್ತಲೊಳಗೆ ಹಂಗೆ ಹಿಂಗೆ ದಂಡಿ ಒಳಗೆ ಸ್ವಲ್ಪ ಮಸಕ್ ನಂಗೆ ಏನೋ ಕಾಣಿಸ್ತಿತ್ತು. ಏನೋ ಹರಿದು ಬಂತು. ಅವ ತಿಳ್ಕೊಂಡ ಇಲ್ಲಿ ಯಾರೋ ಅಂಬಿಗರು ತೆಪ್ಪ ಕಟ್ಟ್ಯಾರಂತ ತಿಳ್ಕೊಂಡ. ಅದನ್ನು ಹಿಡ್ಕೊಂಡು ಅದರ ಆಧಾರದ ಮೇಲೆ ಹಗೂರ್ಕ ಈಜ್ಕೊಂತ ದಡ ದಾಟಿ ಏನು ಮಾಡಿದ ಅಂದ್ರೆ ಅದನ್ನು ಆ ಕಡೆ ದಂಡಿಗೆ ಹೋಗಿ ಕಟ್ಟಿದಂತ. ಮತ್ತು ಹೊಳ್ಳಿ ಹೋಗಕ್ಕೆ ಬರ್ತೈತಿ ಹೇಳಿ ಆ ಕಡೆ ದಂಡಿಗೆ ಹೋಗಿ ಅದನ್ನು ಕಟ್ಟಿದ್ದ. ಮುಂದೆ ಹೆಂಡತಿ ಮನೆಯಲ್ಲಿ ತಲ್ಲಿ ಹೋದ. ಆಕೆ ಮ್ಯಾಲ
ಮಹಡಿ ಒಳಗೆ ಇರ್ತಿದ್ಲಂತ, ಮಹಡಿ ಒಳಗೆ ಮಲಗಿದ್ಲು. ಅಲ್ಲಿಗೆ ಹೋಗ್ಬೇಕಲ್ಲ, ಮನ್ಯಾಗ ಎಲ್ಲರೂ ಮಕ್ಕೊಂಡಾರ, ಎಬ್ಬಿಸಿದ್ರೆ ಅಷ್ಟು ಸೌಜನ್ಯ ಇರಂಗಿಲ್ಲ, ಗೊತ್ತಾಗ್ಲಾರ್ದಂಗೆ ಮ್ಯಾಲೆ ಹೋಗಬೇಕು ಅಂತ ಹಿತ್ತಲ ಬಾಗಲದಿಂದ ಮ್ಯಾಲ ಹತ್ತಬೇಕಾಗಿತ್ತು. ಮ್ಯಾಲ ಹತ್ತುವಾಗ ಆ ಜಂತಿಗೆ ಒಂದು ಹಾವು ಎಳೆ ಬಿದ್ದಿತ್ತಂತ. ಆ ಹಾವನ್ನು ಹಗ್ಗ ಅಂತ ತಿಳ್ಕೊಂಡು ಮ್ಯಾಲೆ ಹತ್ತಿದ. ಮ್ಯಾಲೆ ಹತ್ತಿ ಬಂದ ಬಳಿಕ ಹೆಂಡತಿ ನೋಡ್ತಾಳದನ್ನು. ಇದ್ದ ಹಾವನ್ನು ಹಗ್ಗ ಅಂತ ತಿಳ್ಕೊಂಡು ಮ್ಯಾಲೆ ಹತ್ತೀರಿ, ಎಷ್ಟದ ನನ್ನ ಕಡೆಗೆ ನಿಮ್ಮ ಲಕ್ಷ್ಯ? ನನ್ನ ಕಡೆಗೆ ನೀವೇನು ಇಷ್ಟು ಲಕ್ಷ್ಯ ಕೊಟ್ಟು ಓಡಿ ಬಂದಿರಲ್ಲ, ಈ ಲಕ್ಷ್ಯ ಒಂದು ವೇಳೆ ರಾಮ ನಾಮದ ಕಡೆಗೆ ನಿಮಗಿತ್ತು ಅಂದ್ರೆ ಮುಕ್ತರಾಗಿ ಬಿಡ್ತಿದ್ರಿ ಅಂತ ಹೆಂಡತಿನ ಗುರು ಆಗ್ತಾ. ಮೋಹದ ಹೆಂಡತಿಯ ಮೋಹದಲ್ಲಿ ಬಿದ್ದಂಥ ತುಳಸಿದಾಸನಿಗೆ ಹೆಂಡತಿ ಗುರುವಾಗಿ ಆತನ ಮೋಹವನ್ನು ಬಿಡಿಸ್ತಾಳೆ. ಎಚ್ಚರಾಗಿಬಿಟ್ಟ ತುಳಸಿ. ಎಂಥ ಮಾತು ಹೇಳಿದ್ಲು. ಹೆಂಡತಿಯ ಮೋಹ ಇದು ಕ್ಷಣವಾಗಿರುವಂಥದ್ದು. ರಾಮನ ಮೋಹ ಕ್ಷಣವಾದ ಬದುಕನ್ನು ಅದು ಮುಕ್ತಗೊಳಿಸುವಂಥದ್ದು. ಅಂಥ ರಾಮನಲ್ಲಿ ನಾನು ಬದುಕಬೇಕು ಅಂತ ಆ ಕ್ಷಣದಿಂದ ಹೊರಳಿ ಬಂದು ನೋಡ್ತಾನ. ಯಾವ ನದಿಗೆ ಬಂದು ತೆಪ್ಪ ಕಟ್ಟಿನ ತಿಳ್ಕೊಂಡಿದ್ದಲ್ಲ, ಅದು ನೋಡ್ತಾನ ನದಿಯಾಗ ಹರಿದು ಹೋಗಿ ಹೆಣ ಆಗಿತ್ತು. ಆ ಹೆಣನೇ ಅವನಿಗೆ ತೆಪ್ಪವಾಗಿ ಕಂಡಿತ್ತು. ರಾತ್ರಿ ಆ ಹೆಣನ ಹಿಡ್ಕೊಂಡು ನದಿ ದಾಟಿ ಹೋಗಿದ್ದಂತೆ. ಅವನಿಗೆ ಭ್ರಮ, ಇಷ್ಟು ನೀರಿಳಿದು ಹೋಗ್ತದಲ್ಲ. ಒಂದು ಮೋಹ, ಹೆಂಡತಿಯ ಮೋಹ ಇದ್ದಂಥ ಹೆಣವನ್ನು ತೆಪ್ಪವಾಗಿ ಪರಿವರ್ತನೆ ಮಾಡ್ತದೆ. ಜೋತು ಬಿದ್ದ ಹಾವನ್ನು ಹಗ್ಗವಾಗಿ ಅದು ತೋರಿಸ್ತದೆ. ಅಂದ ಬಳಿಕ ಆ ಮೋಹ ಪರಿವರ್ತನೆಯಾಗಿ ಭಗವಂತನ ಕಡೆಗೆ ಹೋಗಿಬಿಟ್ರೆ ಯಾಕೆ ನನಗೆ ಪರಮಾತ್ಮ ಸಿಗೋದಿಲ್ಲ ಅಂತ ಅವ ರಾಮ ಧ್ಯಾನದಲ್ಲಿ ತಲ್ಲೀನನಾದ. ಮುಂದೆ ತುಳಸಿದಾಸನಾಗಿ ಪರಿವರ್ತನೆಯಾದ. ಸತಿ ಕಂಡು ರತಿಯಾದ ಬಸವಣ್ಣ, ಸತಿಯಿಂದ ದಾಸನಾದ ತುಳಸಿದಾಸ. ಅವರೆಲ್ಲರೂ ಹೆಂಡತಿ ಅಂದ್ರೆ ಅಷ್ಟು ಅವರು ಮೋಹತ್ಯಾಗಿಗಳೇ ಇದ್ರು. ಬರೀ ಗಂಡ್ಮಕ್ಳಿಗೆ ಅಷ್ಟ ಅಂತಲ್ಲ, ಎಂಥ ಮೋಹತ್ಯಾಗ ಅಂದರೆ ಆಶ್ಚರ್ಯ ಅನ್ನಿಸ್ತದೆ. ಮೂಲಿಗೆ ಮಹಾದೇವ ಅಂತ ಶರಣ ಬಂಗಾರವನ್ನು ಏನು ಮನೆಯೊಳಗೆ ಇಟ್ಟು ಹೋಗಿದ್ದ ಬಸವಣ್ಣ, ಆ ಬಂಗಾರದ ಆಸೆಗಾಗಿನೇ ಎಲ್ಲರೂ ಬಂದಾರ ಅಂತ ತಿಳ್ಕೊಂಡಿದ್ರು. ಅವರು ಕಾಶ್ಮೀರದ ಬಹಳ ದೊಡ್ಡ ರಾಜ, ಎಲ್ಲ ತ್ಯಾಗ ಮಾಡಿ ಬಂದಿದ್ದ. ಆದರೆ ಬಸವಣ್ಣನ ಮೃದುವಾದಂಥ ಮನಸ್ಸು ಅಂಥ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಬಂದಂಥ ಜೀವಿಗಳಿಗೆ ಕಷ್ಟ ಐತಿ ಏನು ಅಂಥೇಳಿ ಮನೆಯೊಳಗೆ ಬಂಗಾರವನ್ನು ತಗೊಂಡೋಗಿಟ್ರೆ ಅದನ್ನು ಕಸಬರಿಗಿಂದ ಅಂಗಳಕ್ಕೆ ಚೆಲ್ಲಿ ಹೊಲಸು ಬಿದ್ದುತ್ತ ನಮ್ಮ ಮನೆಯೊಳಗೆ, ಇನ್ನು ನಾವು ಸಗಣಿಯಿಂದ ಸಾರಿಸಿ ಮಡಿ ಮಾಡಬೇಕು ಅಂತ ಹೇಳಿದ್ರು. ಯಾರು? ಮನೆಯೊಳಗಿದ್ದಂಥ ಮಹಾದೇವಿ ಅಂತಾಳ. ಹೊಲಸು ಮನೆಯೊಳಗೆ ಬಿದ್ದಿತ್ತು, ಆ ಹೊಲಸನ್ನು ಈಗ ಅಂಗಳಕ್ಕೆ ಚೆಲ್ಲಿ ಬಂದೀನಿ, ಇನ್ನು ಸಾರಣೆ ಮಾಡಬೇಕು, ಇನ್ನು ಸಗಣಿಯಿಂದ ಸಾರಿಸಬೇಕು. ಎಂಥ ಮೋಹತ್ಯಾಗ ಇರಬೇಕು ಆಕೆ, ಎಂಥ ಮೋಹತ್ಯಾಗ ಇರಬೇಕು. ಇಂಥದ್ದೇ ಮತ್ತೊಂದು ಪ್ರಸಂಗ ಬರ್ತದೆ ಆಕೆ ಬದುಕಿನೊಳಗೆ. ಹಾದಿಯೊಳಗೆ ಏನು ಖಡ್ಗ ಬಿದ್ದಿತ್ತು ಅಂತ ಕಥೆ ಕೇಳಿರಿ. ಅಂಥದ್ದೇ ಒಂದು ಪ್ರಸಂಗ ಬಂದಾಗ ಮಹಾದೇವ ಕಟ್ಟಿಗೆ ಹೊರೆಯನ್ನು ಹೊತ್ತು ಮುಂದೆ ಬರ್ತಿದ್ದ. ದಾರಿ ಒಳಗೆ ಬಿದ್ದಂಥ ಬಂಗಾರದ ವಸ್ತುನ ಮಣ್ಣು ಹಾಕಿ ಮುಚ್ಚಿದಂತ, ಎಡಗಾಲಿಲೆ ಮುಚ್ಚಿದ. ಹೆಂಡತಿ ಸ್ವಲ್ಪ ದೂರದಾಗಿದ್ಲು, ಆಕಿ ಕಟ್ಟಿಗೆ ಹೊತ್ಕೊಂಡು ಬರಾಕತ್ತಿದ್ಲು. ನಸುಗತ್ತಲೊಳಗೆ ಅವ ಕಾಲ ಏನೋ ಕೆಬರಿ ಅದನ್ನು ಮುಚ್ಚುದಾಕಿ ನೋಡಿದ್ಲು. ಮನೆಗೆ ಬಂದು ಕಟ್ಟಿಗೆ ಹೊರೆಯನ್ನು ಒಗುದು ಅಲ್ಲಿ ಕೂತ್ಕೊಂಡಿದ್ರು. ಕೂತ್ಕೊಂಡಾಗ ಮಾತಾಡ್ಕೋತ ಹೆಂಡತಿ ಕೇಳ್ತಾಳೆ, ದಾರ್ಯಾಗ ಏನೋ ಕಾಲಿಲ್ಲಿ ಕೆದರಿ ಮುಚ್ಚಿದಂಗೆ ಆಯ್ತಲ್ಲ ಅಂತೇಳಿ. ಅವಾಗ ಗಂಡ ಅಂತಾನಿಲ್ಲ, ಬಂಗಾರದ ವಸ್ತು, ನೀನು ಮಹಾರಾಣಿಯಾಗಿದ್ದಂಥವಳು, ಎಷ್ಟು ಬಂಗಾರದ ಆಭರಣಗಳನ್ನು ಮೈತುಂಬ ತೊಟ್ಟಿರುವಂಥ ನೀನು ಅದನ್ನೆಲ್ಲ ತ್ಯಾಗವನ್ನೇನೋ ಮಾಡಿ ಬಂದಿದಿ. ಆದರೂ ಇಲ್ಲಿ ಬಂದ ಬಳಿಕ ಒಂದು ಕ್ಷಣ ಮನಸ್ಸು ಚಂಚಲಾಗಿ ಅದು ಬೇಕು ಅಂತ ನೀನೇನಾದರೂ ತಗೊಂಡಿದ್ರೆ ನಾನು ಹಿಡಿದು ರೊತಕ್ಕೆ ಅಪಮಾನ ಮಾಡಿದಂಗೆ ಆಗ್ತಿತ್ತು. ನನ್ನ ಕಣ್ಣಿಗೇನೋ ಕಂಡದ, ನನ್ನೊಳಗೆ ವಿರಾಗದ, ನಾನು ಅದನ್ನು ಮುಚ್ಚಿ ಬಂದಂಗೆ ನೀ ಬರ್ಬೇಕಲ್ಲ, ಅದಕ್ಕೆ ನಿನ್ನ ಕಣ್ಣಿಗೆ ಬಿದ್ದು ನಿನ್ನ ಮನಸ್ಸು ಚಂಚಲಾಗಿ ಕಾಯಕಕ್ಕೆ ಅಪಮಾನ ಮಾಡಿದಂಗೆ ಆಗಬಾರ್ದು ಅಂತ ಅದನ್ನು ಮಣ್ಣು ಹಾಕಿ ಮುಚ್ಚಿದೆ ಅಂತ ಮಹಾದೇವ ಹೇಳಿದ. ಆಕಿ ಎಂಥ ನಿರ್ಮೋಹಿಯಾಗಿದ್ಲು ಅಂದ್ರೆ ಮಹಾದೇವಿ ಅಂತಾಳ, ಕಾಶ್ಮೀರದಿಂದ ಇಲ್ಲಿ ತನ ಬಂದು ಕಟ್ಗಿ ಕಡ್ದು ಕೆಲಸ ಮಾಡಾಕತ್ರೂ ಅದು ಬಂಗಾರ ಅಂತ ನಿಮ್ಮ ತಲೆಯಾಗಿಂದ ಹೋಗಿಲ್ಲಲ್ಲ, ಅದನ್ನು ತೆಗೀರಿ ಅಂದ್ಲೆ. ಅದಿನ್ನೂ ಬಂಗಾರ, ಅದು ವಿಶೇಷವಾಗಿ ಬೆಲೆ ಬಾಳುವಂಥದ್ದು ಅನ್ನುವ
ಭಾವ ಏನೈತಲ್ಲ ಅದನ್ನು ತೆಗೆದ್ರೆ ನಾವು ಕಾಯಕ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳಬೇಕಾದ್ರೆ ಹೆಣ್ಣು ಮಕ್ಕಳು ಸಹಿತ ಎಂಥ ತ್ಯಾಗಿಗಳಾಗಿದ್ದರು. ಮೈತ್ರಾದೇವಿ ಅದೆಂಥ ತ್ಯಾಗ. ಯಾಜ್ಞವಲ್ಕ್ಯ ಮುನಿಗಳು ಎಲ್ಲವನ್ನು ಬಿಟ್ಟು ಬರಬೇಕಾಗಿತ್ತು ಅಂದರೆ ನೀನು ಏನು ಬೇಕು ಅಂತ ಬಯಸಿ ಹೊರಟಿಯೋ ಅದೂ ನನಗೆ ಬೇಕು ಅಂತ ಗಂಡನೊಂದಿಗೆ ಬೆನ್ನು ಹತ್ತಿ ಬರಬೇಕಾಗಿತ್ತು ಅಂದರೆ ಇಬ್ಬರಲ್ಲೂ ಅಂತ ಮೋಹತ್ಯಾಗ ಇತ್ತು ಅಂದ್ರೇ ಅವರು ಮುಕ್ತರಾಗುವುದಕ್ಕೆ ಸಾಧ್ಯತೆ. ಅಂತ ಮೋಹತ್ಯಾಗಕ್ಕಾಗಿ ಇರುವಂಥ ಒಂದೇ ಒಂದು ಹಾದಿ ಅಂದರೆ ತ್ರಿಜಗತಿ ಸಜ್ಜನ ಸಂಗತಿ ಏಕ. ಒಂದೇ ಒಂದು ಹಾದಿ ಅದು. ಇಡೀ 3 ಲೋಕಗಳಲ್ಲಿ ಒಂದೇ ಒಂದು ಹಾದಿ ಅದು. ಸ್ವರ್ಗ ಇರ್ಬೋದು, ಮರ್ತೆ ಇರ್ಬೋದು, ಪಾತಾಳ ಇರ್ಬೋದು. ಈ ಎಲ್ಲ ಲೋಕಗಳಲ್ಲಿ ಮೋಹಿತರಾಗಿರುವಂಥ ವ್ಯಕ್ತಿಗಳು ಆ ಮೋಹದಿಂದ ಮುಕ್ತರಾಗಬೇಕಾಗಿತ್ತು ಅಂದರೆ ಒಂದೇ ಒಂದು ಮಾರ್ಗ ಅದೇ. ಯಾವ ಮಾರ್ಗ ಅಂದರೆ ಸಜ್ಜನ ಸಂಗತಿ ಏಕ. ಭವತಿ ಭವಾರ್ಣವ ತರಣೇ ನೌಕಾ. ಈ ಭವ ಅನ್ನುವಂಥ ದೊಡ್ಡ ಸಮುದ್ರ ಏನದಲ್ಲ, ಈ ಸಮುದ್ರವನ್ನು ದಾಟಬೇಕಾಗಿತ್ತು ಅಂದರೆ ಹೊರಗಿನ ಸಮುದ್ರ ದಾಟಬೇಕಾಗಿತ್ತು ಅಂದ್ರೆ ನೌಕೆ ಬೇಕು, ಹಡಗ ಬೇಕು. ಹಡಗ ಇತ್ತು ಅಂದ್ರೇ ಹೊರಗಿರೋ ಸಮುದ್ರವನ್ನು ದಾಟೋದಕ್ಕೆ ಬರ್ತದೆ. ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾಗಿತ್ತು ಅಂದರೆ ಮಧ್ಯದೊಳಗೆ ಮಾಧ್ಯಮವಾಗಿ ಬಳಸುವಂಥದ್ದು ಯಾವುದು ಅಂದರೆ ಹಡಗ, ನೌಕಾ, ಭವಾರ್ಣವ. ಈ ಭವ ಅನ್ನುವಂಥ ಸಮುದ್ರವನ್ನು ದಾಟಬೇಕಾಗಿತ್ತು ಅಂದರೆ ಒಂದೇ ಒಂದು ಹಡಗದ. ಯಾವುದು? ಸಜ್ಜನ ಸಂಗತಿ ಏಕ. ಸಜ್ಜನರ ಸಂಘದೊಳಗಿರೋದು ಮಾತ್ರ, ಅದರಿಂದ ಮಾತ್ರ ಈ ಭವದ ಒಂದು ಸಮುದ್ರವನ್ನು ದಾಟುವುದಕ್ಕೆ ಸಾಧ್ಯ ಅದ. ಮೋಹದ ಸಮುದ್ರವನ್ನು ದಾಟುವುದಕ್ಕೆ ಸಾಧ್ಯ ಅದ. ಮೋಹದ ಸಮುದ್ರ, ಭವದ ಸಾಗರವನ್ನು ದಾಟಬೇಕಾಗಿತ್ತು ಅಂದರೆ ಸಜ್ಜನ ಸಹವಾಸದಲ್ಲಿರಬೇಕು. ಸಜ್ಜನರು ಅಂಥ ಮೋಹ ವಶನಾಗಿರುವಂಥ ವ್ಯಕ್ತಿಗೆ ಯಾವಾಗಲೂ ಕೊಡಲೇ ಪೆಟ್ಟನ್ನು ಕೊಡ್ತಿರ್ತಾರೋ, ಯಾವಾಗಲೂ ಬೈತಿರ್ತಾರೆ. ಎಷ್ಟು ಬೈತಾರೆ ನೋಡ್ರಿ ಶಂಕರರು. ಮೂಢ ಮೂಢ ಕವಿ ಹೇಳ್ತಾನೆ, ಮಹಾತ್ಮರು ಬೈದ್ರೆ ಮನಸ್ಸಿಗೆ ಹಚ್ಕೋಬಾರ್ದಂತೆ, ತಾಯಿ ಬೈದ್ರೆ ಮಹಾತ್ಮರು ಬೈದ್ರೆ ಮನಸ್ಸಿಗೆ ಹಚ್ಕೋಬಾರ್ದಂತೆ ಯಾವಾಗ. ಯಾಕಂತ ಕೇಳಿದರೆ ಅವರಲ್ಲಿ ಯಾವ ದುರ್ಬುದ್ಧಿನೂ ಇರೋಂಗಿಲ್ಲ. ತಾಯಿ ಬೈಯುವುದ್ರೊಳಗೊಂದು ಅರ್ಥ ಇರ್ತದೆ. ಎಂಥ ಸಮಯದಲ್ಲಿ ತಾಯಿ ಬೈದ್ರೂ ಮಕ್ಕಳ ಏಳಿಗೆಗಾಗಿನೇ ಆಕೆ ಬೈತಾಳೆ ಹೊರತು ತನ್ನ ಮಗ ಹಾಳಾಗಿ ಹೋಗಲಿ ಅಂತ ಯಾವ ತಾಯಿನೂ ಬೈಯಂಗಿಲ್ಲ. ಹಾಗೆ ಸದ್ಗುರು ಆಗಿರುವಂಥವನು, ಸಜ್ಜನನಾಗಿರುವಂಥವನು, ಸತ್ಪುರುಷನಾಗಿರುವಂಥವನು ಏನಾದರೂ ಬೈದು ಹೇಳುತ್ತಿದ್ದ ಅಂದರೆ ಅದು ನನ್ನ ಒಳಿತಿಗಾಗಿ ಅಂತ ಯಾರು ಭಾವಿಸ್ತಾರಲ್ಲ ಅವರು ಉದ್ಧಾರ ಆಗ್ತಾರೆ, ಅವರು ಮುಕ್ತರಾಗ್ತಾರೆ. ವರಂ ಸಖೇ ಸತ್ಪುರುಷ ಅಪಮಾನಿತೋ ನ ನೀಚ ಸಂಸರ್ಗ ಗುಣೈರಲಂಕೃತ ವರಾಶ್ವಪಾದೇನ ಹತೋ ವಿರಾಜತೆ ನ ರಾಸಭಸ್ಯ ಪರಿಸಂಸ್ಥಿತೋ ನರಹ. ನೀನೇನೇ ಮಾಡು, ವರಂ ಸಖೆ, ಎಲ್ಲೋ ಗೆಳೆಯನೇ, ಇದು ಶ್ರೇಷ್ಠವಾದದ್ದು. ಯಾವುದು? ಸತ್ಪುರುಷ ಅಪಮಾನಿತೋ. ನೀನು ಅಪಮಾನಕ್ಕೊಳಗಾಗೋ ಆಗ್ಬೇಡಂತಲ್ಲ. ಯಾರಿಂದ ಅಪಮಾನಕ್ಕೊಳಗಾಗು ಅಂದರೆ ಸತ್ಪುರುಷರಿಂದ ಅಪಮಾನಕ್ಕೊಳಗಾಗು. ಸತ್ಪುರುಷರಿಂದ ನೀನು ಅವಮಾನಕ್ಕೊಳಗಾದಿ ಅಂದರೆ, ಅಪಮಾನಕ್ಕೊಳಗಾದಿ ಅಂದರೆ, ಅವರು ಒಂದು ಬೈದರು ಅಂದರೆ ಅದು ನಿನ್ನ ಒಳ್ಳೆಯದಕ್ಕನೇ. ಹೆಂಗೆ ಹೇಳ್ತಾನವ ಅಂದರೆ ವರಹ ಅಶ್ವಪಾದೇನ ಹತೋ ವಿರಾಜತೆ. ಇದು ಶ್ರೇಷ್ಠತರವಾಗಿರುವಂಥದ್ದು. ಯಾವುದು? ಕುದುರೆ ಕಾಲ ಕೆಳಗೆ ಸಿಕ್ಕು ಸತ್ರ ಅವನಿಗೇನಂತಾರೆ? ವೀರ ಅಂತಾರೆ. ವೀರನ ಪಟ್ಟ ಯಾವಾಗ ಕಟ್ತಾರಂದ್ರೆ ಕುದುರೆ ಕಾಲ ಕೆಳಗೆ ಸಿಕ್ಕ ಸಾಯ್ಬೇಕು. ಕುದುರೆ ಇರಬೇಕದು. ಏನಿರಬೇಕು? ಕುದುರೆ ಇರಬೇಕು. ಕುದುರೆ ಕಾಲ ಕೆಳಗೆ ಬಿದ್ದಾನಂದ್ರೆ ಅವ ಸೈನಿಕನೇ ಇರ್ತಾನ, ಶೂರನೇ ಇರ್ತಾನ. ಹೋರಾಟ ಮಾಡಕ್ಕೆ ಹೋಗ್ಯಾನ, ಹೋರಾಟದೊಳಗೆ ಅವನ ಪ್ರಾಣ ಹೋಗ್ಯದ ಅಷ್ಟೇ. ಆದ್ರೆ ಕೂತಿದ್ದದ್ರ ಮೇಲೆ, ಕುದುರೆ ಮೇಲೆ ಕೂತ್ಕೊಂಡಾನ, ಯುದ್ಧ ಮಾಡಕ್ಕೆ ಹೋಗ್ಯಾನ, ಪ್ರಾಣ ತ್ಯಾಗ ಮಾಡ್ಯಾನ. ಕುದುರೆ ಅನ್ನೋದು ಗೌರವದ ಸಂಕೇತ. ಆ ಕುದುರೆ ಕಾಲ ಕೆಳಗೆ ನೀನು ಸಿಕ್ಕ ಸತ್ರುನು ನಿನಗ ವೀರ ಧೀರ ಅಂತ ಕರೀತಾರ. ಹಾಗೆ ಮಹಾತ್ಮರ ಕಡೆಯಿಂದ ನೀನು ಬಯಸಿಕೊಂಡಿ ಅಂದ್ರೂ ಸಹಿತಕ ನಿನಗೆ ಸಜ್ಜನ ಅಂತಾರ, ಸತ್ಪುರುಷ ಅಂತಾರ. ನಿನಗೆ ಅಂಥ ಮಹಾತ್ಮರ ಜೊತೆಗೆ ಒಡನಾಟ ಮಾಡ್ತಾನಂತ ನಿನ್ನ ಬಗ್ಗೆ ಗೌರವದಿಂದ ಎಲ್ಲರೂ ನಡ್ಕೋತಾರ. ನ ರಾಸಭಸ್ಯ ಪರಿಸಂಸ್ಥಿತೋ ನರಹ.
4 ಜನ ದುರ್ಜನರು ಕೂಡ್ಕೊಂಡು ಕೆಟ್ಟವ್ರು ಕೂಡ್ಕೊಂಡು ನಿನ್ನ ಕತ್ತಿ ಮೇಲೆ ಮೆರವಣಿಗೆ ಮಾಡಿದ್ರು ಅದೇನು ಚಲೋ ಅಲ್ಲ. ಮೆರವಣಿಗೆ ನಡೆದೈತಿ ಖರೆ, ಎದ್ರ ಮೇಲೆ ನಡೆದೈತಿ? ಕುದುರೆ ಕಾಲ ಕೆಳಗೆ ಸಿಕ್ಕ ಸಾಯುದು ಚಲೋನೋ, ಕತ್ತಿ ಮೇಲೆ ಕೂತು ಮೆರವಣಿಗೆ ಮಾಡ್ಕೊಳ್ಳೋದು ಚಲೋನು? ಕುದುರೆ ಕಾಲ ಕೆಳಗೆ ಸಿಕ್ಕ ಸಾಯೋದು ಹೆಂಗೆ ಚಲೋನೋ ಹಾಗೆ ಮಹಾತ್ಮರು ನಮಗೆ ಬೈದ್ರು ಅದು ನಮ್ಮ ಒಳಿತಿಗಾಗಿನೇ, ಅದು ನಮ್ಮ ಏಳಿಗೆಗಾಗಿನೇ ಅವ್ರು ಬೈತಾರೆ ಹೊರತು ದುಷ್ಟರು ನಿಮ್ಮನ್ನು ಹೊಗಳುವುದಕ್ಕಿಂತಲೂ ಸಜ್ಜನರು ನಿಮ್ಮನ್ನು ಬೈಯುವಂಗಿರೋದು ಭಾಳ ಚಲೋ. ಅವರು ಮೂಢ ಅಂದ್ರೂ ಅಲ್ಲೊಂದು ಪ್ರೀತಿ ಅದು. ಮೂಢ ಅನ್ನುವಂಥ ಶಬ್ದದಲ್ಲಿ ಒಂದು ಪ್ರೀತಿ ಅದು. ನೀನು ತಿಳ್ಕೋಬೇಕು ಅಂತ ಆಸಕ್ತಿಯಿಂದ ಬಂದಿದೆ, ಆದ್ರೆ ಅದನ್ನ ಹೆಂಗೆ ತಿಳಿಬೇಕು ಅಂತ ನಿನಗೆ ಗೊತ್ತಾಗೋಲ್ತು. ನಿನ್ನ ಅಜ್ಞಾನ ನೀನು ಒಳಗಿಟ್ಟುಕೊಂಡು ಅದನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಅಜ್ಞಾನವನ್ನು ಎಂದೂ ಮುಚ್ಚಕ್ಕೆ ಪ್ರಯತ್ನ ಮಾಡಬಾರ್ದು. ಅಜ್ಞಾನದ ಜೊತೆಗೆ ನಾವು ಗುದ್ದಾಡ್ಕೋತ ಕೂತೀವಿ ಅಂದ್ರೆ ಅದು ಎಂದೂ ದೂರ ಆಗಂಗಿಲ್ಲ. ಅಜ್ಞಾನ ಅದು ಇರುವಂಗನೇ ಇರಬೇಕು. ಜ್ಞಾನದ ಜ್ಯೋತಿಯನ್ನು ನೀನು ಹಚ್ಚಿಬಿಟ್ರೆ ಸಾಕು, ಅಜ್ಞಾನ ಅನ್ನುವಂಥ ಕತ್ತಲು ತನ್ನಿಂದ ತಾನೇ ಹೊರಟು ಹೋಗಿಬಿಡುತ್ತದೆ. ಕತ್ತಲ ಜೊತೆಗೆ ಗುದ್ದಾಡೋದಕ್ಕಿಂತಲೂ ಬೆಳಕು ಹಚ್ಚಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅಜ್ಞಾನ ನಾಶ ಆಗಲಿ ಅಂತ ಅನ್ನೋದಕ್ಕಿಂತಲೂ ಜ್ಞಾನ ಪ್ರಾಪ್ತಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಬಿಟ್ರೆ ಭಗವಂತ ಅದನ್ನು ನಮಗೆ ಆಶೀರ್ವದಿಸ್ತಾನೆ. ಹಾಗೆ ಅನ್ನುವ ಮಾತುಗಳನ್ನು ಈ ಪ್ರಸಂಗದಲ್ಲಿ ನೆನೆದು ಅಂಥ ಸತ್ಪುರುಷರ ಒಂದು ಸಹವಾಸದಲ್ಲಿ ಇರಬೇಕು ಅಂತ ಶಂಕರ ಭಗವತ್ಪಾದರು ಎಷ್ಟು ಇರಬೇಕ್ರಿ ಅಂದರೆ, ಕ್ಷಣಮಪಿ ಒಂದು ಕ್ಷಣ ಇದ್ರೂ ಸಾಕು. ಸತ್ಪುರುಷರ ಸಹವಾಸದೊಳಗೆ ಒಂದು ಕ್ಷಣ ಇದ್ರೂ ಅಷ್ಟೇ ಲಾಭದಾಯಕ ಆಗಿರ್ತದೆ. ಅದು ಅಜ್ಞಾನ ನಾಶಕ್ಕೆ ಕಾರಣವಾಗಿರ್ತದೆ. ಇಷ್ಟು ಕೂತು ನಾವೇನು ಚಿಂತನೆ ಮಾಡ್ತೀವಿ, ಈ ಚಿಂತನೆಗಳನ್ನು ಕೇಳ್ತೀವಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಲಾಭ ಅದರಿಂದ ಆಗ್ತಿರ್ತದೆ. ಪ್ರಸಂಗ ಬಂದಾಗ ಆ ಚಿಂತನದ ಲಾಭ ನಮಗೆ ಪ್ರಾಪ್ತಿಯಾಗ್ತದೆ. ಪ್ರಸಂಗ ಬಂದಾಗ ಅದು ಯಾವಾಗ ನಮಗೆ ಧೈರ್ಯ ಕೊಡ್ತದೆ, ಯಾವಾಗ ನಮ್ಮ ಬದುಕನ್ನು ಮುನ್ನಡೆಸ್ತದೆ ಅಂದರೆ, ಈಗ ನಾವು ಏನು ಸಂಪಾದನೆ ಮಾಡಿರ್ತೀವಿ ಪ್ರಸಂಗ ಬಂದಾಗ ಅದು ನಮ್ಮ ಉಪಯೋಗಕ್ಕೆ ಅನುಕೂಲತೆಗೆ ಅದು ಬಂದು ಒದಗ್ತದೆ. ಅದಕ್ಕೆ ಮಹಾತ್ಮರ ಜೊತೆಗೆ ನಮ್ಮ ಒಡನಾಟ, ಸಜ್ಜನರ ಜೊತೆಗೆ ನಮ್ಮ ಒಡನಾಟ ಇರಬೇಕು ಅನ್ನೋದು. ಅವರು ಕ್ಷಣ ಮಾತ್ರದಲ್ಲಿ ಅಜ್ಞಾನವನ್ನು ನಾಶ ಮಾಡ್ತಾರೆ. ಶ್ರೀಮಂತ ಇದ್ದ, ಬಿಳಿ ಬಟ್ಟೆ ಹಾಕ್ಕೊಂಡಿದ್ದ, ಭಾಳ ದೊಡ್ಡ ಶ್ರೀಮಂತ, ತೊಟ್ಟಿದ್ದು ಬಿಳಿ ಬಟ್ಟೆ, ಅವತ್ತನೇ ಹೊಸದಾಗಿ ಹೊಲಿಸ್ಕೊಂಡಿದ್ದ. ಅವ ಹೊಲಿಸ್ಕೊಂಡು ಹಾಕ್ಕೊಳ್ಳೋ ಟೈಮಿಗೆ ಮಹಾರಾಜರಿಂದ ಒಂದು ಕರೆ ಬಂತು, ನನ್ನ ಭೇಟಿಯಾಗೋದಕ್ಕೆ ಬಾ ಅಂತ ಹೇಳಿ ಅವನಿಗತ್ಯ. ಇವನು ಶ್ರೀಮಂತ ಮತ್ತು ಇಡೀ ರಾಜ್ಯದ ದೊರೆ ಕರೀತಾನಂದ್ರೆ ಇವನು ಭಾಳ ಆನಂದ ಆಗಿಬಿಡ್ತು. ಏನು ಹೊಸ ಬಟ್ಟೆ ಹಾಕ್ಕೊಳ್ಳೋದಕ್ಕೆ, ಶ್ರೀಮಂತ ಇರೋದಕ್ಕೆ, ಮಹಾರಾಜ ಕರೆಯೋದಕ್ಕೆ ಅಗ್ದಿ ರಾಜ ಟಿವಿಯಿಂದ ಮಹಾರಾಜನ ಕಡೆಗೆ ಹೋಗಿ ಭೇಟಿ ಆಗೋದಕ್ಕೆ ಹೋಗಿ ಅವನು ಮುಂದೆ ನಿಂತಾನೆ. ಯಾವಾಗ ಹತ್ತೈತಿ ಅನ್ನೋ ಗೊತ್ತಾಗಿಲ್ಲ, ಒಂದಿಷ್ಟು ಕರಿ ಮಸಿ ಹತ್ತಿಬಿಟ್ಟದ ಅಂಗಿ, ಕರಿ ಮಸಿ ಹತ್ತದ. ಅವಂಗೇನು ಕೊರತೆ ಇಲ್ಲ, ಎಲ್ಲ ಶ್ರೀಮಂತ ಅದಾನ, ಎಲ್ಲ ಚಲೋನ ಅದಾನ, ಬಟ್ಟೆರ ಚಲೋ ಹಾಕ್ಕೊಂಡಾನ, ಗೊತ್ತಾಗ್ಲಾರ್ದಂಗೆ ಅವನಿಗೇನಾಗ್ಬಿಟ್ಟದ, ಕರಿ ಮಸಿ ಹತ್ತಿಬಿಟ್ಟದ ಎಲ್ಲ. ಒಂದು ಮಹಾರಾಜನ ಮುಂದೆ ನಿಂತು ಮಾತಾಡಿದ, ಹೊರಗೆ ಬಂದ್ಮೇಲೆ ಮಹಾರಾಜನ ಜೊತೆಗೆ ಮಾತಾಡಿದ್ದ ಅವಂಗೇನು ತಲೆಯಾಗ ಉಳಿದಿಲ್ಲ. ಇಷ್ಟು ಚಲೋ ಬಟ್ಟೆ ಹಾಕ್ಕೊಂಡು ಹೋಗಿದ್ದಿದ್ದು ಎಲ್ಲಿಂದ ಹತ್ತಿದು ಖರೀದು ಅಂತ ಅವ್ನು ಚಿಂತೆ. ದಾರ್ಯಾಗ ಬರೋ ಮುಂದೆ ನೋಡ್ಕೋತ ಬಂದ, ಅಲ್ಲಿ ಒಬ್ರು ಯಾರೋ ಒಂದು ಗಿಡ ಸುಟ್ಟಿದ್ರು. ಆ ಗಿಡದು ಏನು ಇದ್ಲಿತ್ತಲ್ಲ, ಆ ಇದ್ಲಿ ಬಂದು ಇವನು ಮೈ ಮೇಲೆ ಯಾವಾಗ ಬಿದ್ದಿದ್ದು ಗೊತ್ತಾಗಿಲ್ಲ. ಅವಂಗೆ ಸಿಟ್ಟು ಬಂದವನಂದ, ಎಷ್ಟು ಇದು ಸುಟ್ಟಿದ್ದು ಇದ್ಲಿ ಅದಾವ, ಇವನ್ನೆಲ್ಲ ತಂದು ಒಂದು ಕಡೆಗೆ ಹಾಕ್ರಿ ಅಂತ ಊರಾಗಿದ್ದವ್ರಿಗೆ ಎಲ್ಲರಿಗೂ ಆದೇಶ ಮಾಡಿದ. ಶ್ರೀಮಂತ ಇದ್ದ, ಆಯ್ತು ತಗೊಂತ ಎಲ್ಲರೂ ಇದ್ಲಿ ತಂತಂದು ಒಂದು ದೊಡ್ಡ ಗುಡ್ಡನ ಆದಂಗೆ ಆತ. ಇದ್ಲಿ ತೊಳಿಬೇಕಂತ ಒಂದು ಇದ್ಲಿ ತೊಳೆದು ಅವ್ನು ಬೆಳಗ ಮಾಡ್ಬೇಕಂತ ಅವನ ಯೋಜನೆ. ಅದಕ್ಕೆ ಬೇಕಾಗುವಷ್ಟು ಏನು ಸಬ್ಕಾರ್ ಪುಡಿ ತರಿಸಿದ, ನೀರು ತರಿಸಿದ, ಇದ್ಲಿ ತೊಳೆಯಕತ್ತ. ಎಷ್ಟು ದಿವ್ಸ ತೊಳೆಯವದಾನ, ಹೆಂಗೆ ತೊಳೆಯವದಾನ, ಅದು ಹಸಿ ಗಾಡಿ ತೊಳೆದಂಗೆ, ಅದು ತೊಳೆದಂಗೆ ಹೆಂಗೆ ರಾಡಿ ಬಿಡ್ತದಲ್ಲ ಹಂಗೆ ಇದ್ಲಿ ತೊಳೆದಂಗೆ ಅದು ಕರೀದನ ಅದ ಒಂಥರ ಹೊಳಿ ಹರಿದಂಗೆ ಹರಿಯಾಕೈತಿ. ಅಷ್ಟೊತ್ತಿಗೆ ಒಬ್ಬ ಮಹಾತ್ಮ ಬಂದ. ಇದ್ಲಿ ಮ್ಯಾಲ ನಿನಗೆ ಕೋಪ ಐತಿ ಖರೆ, ಯಾಕಂದ್ರೆ ಹೋಗೋ ಮುಂದೆ ಮೈಗೆ ಹತ್ತೈತಿ, ನಿನಗೆ ಅಸಹ್ಯ ಮಾಡೈತಿ ಅಂತ ಅದ್ರ ಮೇಲೆ ನಿನಗೆ ಸಿಟ್ಟು ಐತಿ. ಆದ್ರೆ ಸಿಟ್ಟು ತೀರಿಸ್ಕೋಬೇಕಂದ್ರೆ ಇದ್ಲಿ ತೊಳೆದ್ರೆ ಅದ್ರ ಮ್ಯಾಗಿನ ಸಿಟ್ಟು ಹೋಗಂಗಿಲ್ಲ. ಅದನ್ನ ಏನು ಮಾಡಬೇಕು ಅಂದ್ರೆ ಸುಡಬೇಕು. ಇದ್ಲಿ ನೀನು ಸುಟ್ಟಿ ಅಂದ್ರೆ ಕರ್ರಗೆ ಇದ್ದಿದ್ದೆಲ್ಲ ಬೂದಿ ಹಾಕದು. ಆ ಬೂದಿಯನ್ನು ನೀನು ಸೋಸಿದೆ ಅಂದ್ರೆ, ಆ ಸೋಸಿ ಅದ್ರ ಮೇಲೆ ಪ್ರೀತಿಯಿಂದ 4 ಏಟು ಬಡದಿ ಅಂದ್ರೆ ಹಣಿಗೆ ಹಚ್ಚುಗಳು ವಿಭೂತಿ ಹಾಕೋದು, ಅದು ಬೆಳ್ಳಗೆ ಹಾಕೋದಪ್ಪ. ಬೆಳ್ಳಗ ಮಾಡಬೇಕಂದ್ರೆ ಅದನ್ನು ಸುಡಬೇಕು ಅಂತ ಹೇಳಿದಂತ. ಹಾಗೆ ಮಹಾತ್ಮರಾಗಿರುವಂಥವರು
ನಮ್ಮ ಅಜ್ಞಾನವನ್ನು ತೊಳ್ಕೋಬೇಕು ಅಂತ ಅಜ್ಞಾನದ ಜೊತೆಗೆ ಗುದ್ದಾಡೋದಕ್ಕಿಂತಲೂ ಅವ್ರು ಬಂದು ಅವ್ರ ಪಾದಕ್ಕೆ ನಾವು ಬಿದ್ವಿ ಅಂದರೆ ಅವರು ನಮ್ಮನ್ನು ಎತ್ತಿಕೊಂಡು ಜ್ಞಾನ ಅನ್ನುವಂಥದ್ದನ್ನು, ನಮಗಿರುವಂಥ ಅಜ್ಞಾನವನ್ನೆಲ್ಲ ಸುಟ್ಟು ಜ್ಞಾನದ ವಿಭೂತಿಯನ್ನು ಮಾಡಿ ಅವರು ನಮಗೆ ಹಣಿಗೆ ಹಚ್ಚುವುದರಿಂದ ಅಂತಹ ಸಜ್ಜನರ ಸಂಘದಲ್ಲಿ ನಾವು ಯಾವಾಗಲೂ ಇರಬೇಕು ಅನ್ನುವಂಥದ್ದನ್ನು ಆ ಶಂಕರ ಭಗವತ್ಪಾದರು ಭವಾರ್ಣವ ತರಣೆ ನೌಕಾ, ಭವಸಾಗರವನ್ನು ದಾಟಬೇಕಾಗಿತ್ತು ಅಂದರೆ ಒಂದೇ ಒಂದು ಹಡಗು, ಆ ಹಡಗೆ ಸಜ್ಜನ ಸಹವಾಸ ಅಂತ ಹೇಳ್ತಾರೆ. ನಾಳೆ ದಿವಸ ಮತ್ತೆ ಇದೇ ಚಿಂತನವನ್ನು ಮುಂದುವರಿಸ.